ಅಪ್ಪ ಬಿಸಿಲು ರುಬ್ಬಿ ಮಡಗ್ತದ ಬಿಸಿಲು. ಸೊ ಮತ್ತೆ ಇಲ್ಲಿಂದ ಒಂದು ವೀಡಿಯೋ ಹಾಕ್ತೀನಿ. ಆ ಕಡೆ ನೋಡ್ರಿ, ರೈಟ್ ಸೈಡ್ ನೋಡಮ್ಮ, ನೋಡಿ ಮತ್ತೊಂದು ಸಲ ವೀಕ್ಷಣೆ ಮಾಡ್ಕೊಳ್ಳಿ, ಯಾಕಂದ್ರೆ ಮತ್ತೆ ಸಿಗಲ್ಲ ಈ ಒಂದು ದರ್ಶನ. ನೋಡಿ ಹೇಗಿದೆ ಚಾರ್ಮಡಿ ಘಾಟ್ ಹತ್ತಿ ಬರಬೇಕಾದ್ರೆ ಚಿಕ್ಕಮಗಳೂರಿಗೆ ಹೋಗ್ತಕ್ಕಂಥ ಈ ಒಂದು ರಸ್ತೆಯಲ್ಲಿ ಈ ರೀತಿಯ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಸಿಗುತ್ತೆ. ಈ ಒಂದು ಕಣ್ಣುಮನ ಸೆಳೆಯುವ ಈ ಒಂದು ವ್ಯೂನ ಎಲ್ಲರಿಗೂ ಅರ್ಪಣೆ ಮಾಡಿರ್ತೀನಿ. ನೋಡಿ ಹೆಂಗಿದೆ, ಆಹಾ ಕೈಲಾಸ ಹೇಗಿದೆ ಕೈಲಾಸ. ಇದೇ ನೋಡಿ ಸ್ವರ್ಗ ಅಂದರೆ. ನೋಡ್ಕೊಳ್ಳಿ ಸ್ವರ್ಗದ ನಾಡು ನಮ್ಮ ಕನ್ನಡ ನಾಡು. ಸ್ವಲ್ಪ ಹತ್ರಕ್ಕೆ ಎತ್ಕೊಂಬಿಡೋಣ, ಯಾಕೆಂದರೆ ತುಂಬ ದೂರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಹೇಗಿದೆ ಸ್ವರ್ಗದ ನಾಡು ಚಾರ್ಮಡಿ ಘಾಟ್. ಓ ನೈಸ್. ಸಮಾಧಾನ ಆಯಿತು ಗುರು, ಸಮಾಧಾನ ಆಯಿತು. ಈಗಾಗಲೇ ಚಾರ್ಮಡಿ ಘಾಟ್ ಹತ್ತುವ ಒಂದು 2 ವೀಡಿಯೋನ ಪ್ಲೇ ಮಾಡಿರ್ತೀನಿ. ಸೊ 2 ಅಲ್ಲ 3 ಮಾಡಿದ್ದೀನಿ. ದಯವಿಟ್ಟು ನನ್ನ ಹಿಂದಿನ ವೀಡಿಯೋ ಮುಂದಿನ ವೀಡಿಯೋ ಎರಡೂ ಸಹ ವೀಕ್ಷಣೆ ಮಾಡಿ. ಚಾರ್ಮಡಿ ಘಾಟ್ A to Z ವೀಡಿಯೋ ಹಾಕಿರ್ತೀನಿ, ಎಲ್ಲ ಹಾಕಿರ್ತೀನಿ, ಎಲ್ಲ ವೀಡಿಯೋ ಹಾಕಿರ್ತೀನಿ. ವೆರಿ ನೈಸ್. ನೋಡಿ ಡೇಂಜರಾ, ಡು ನಾಟ್ ಕ್ಲೈಂಬ್ ಆನ್ ರಾಕ್ಸ್. ಹಾಗಂದ್ರೆ ಏನದು, ಹೋಗ್ಬಾರ್ದಾ? ಕೂಲ್. ಅದೇನದ, ಸೋಮನ ಕಾಡು, ಮೂಡಿಗೆರೆ. ಬ್ಯೂಟಿಫುಲ್. ಇಲ್ಲೊಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸಾಧ್ಯವಾರ ದೇವಸ್ಥಾನದ ನಿಂತ್ಕೊಂಡು ಒಂದು ಕ್ಲಿಪ್ ಹಾಕ್ತೀನಿ. ಏನ್ರಿ ಇದು ಕೈಲಾಸ ನೋಡ್ರಿ ಇಲ್ಲಿ. ಈ ಕೈಲಾಸವನ್ನು ನಾನು ಕಣ್ಣು ತುಂಬ್ಕೋಬೇಕು, ಅದಕ್ಕೋಸ್ಕರನೇ ಬಂದೆ. ಅರ್ಥ ಆಯ್ತಾ? ಈ ಕೈಲಾಸವನ್ನು ಕಣ್ಣು ಮನ ಸೆಳೆಯುವ ಈ ಒಂದು ನೋಟವನ್ನು ಕಣ್ಣು ತುಂಬ್ಕೋಬೇಕು ಅಂತಲೇ ಈ ರಸ್ತೆ ಅನುಸರಿಸಿ ಬಂದಿದ್ದೀನಿ ಬಂಧುಗಳೇ. ಬ್ಯೂಟಿಫುಲ್. ಸಾರ್ಥಕ ಆಯಿತು, ಜನ್ಮ ಸಾರ್ಥಕ ಆಯಿತು. ಈ ಸೊಗಸಾದ ವೀಕ್ಷಣೆಗಳನ್ನು ಸೆರೆ ಹಿಡಿದು ಈ ಒಂದು ಸುಂದರವಾದ ಪ್ರಕೃತಿ ತಾಣವನ್ನು ನೋಡಿ ತುಂಬ ಆನಂದಿಸ್ತಕ್ಕಂಥ ವ್ಯಕ್ತಿ ಅಂದರೆ ನಾನೇ ಇರಬೇಕು ಅನ್ಕೋತೀನಿ. ಬೇರೆಯವರು ಇರ್ತಾರೆ, ಆದರೆ ನಾನು ತುಂಬ ಇಷ್ಟಪಟ್ಟು ಆನಂದಿಸ್ತಾ ಇದ್ದೀನಿ. ನನಗೆ ಈ ವಾಹನಗಳ ಡಿಸ್ಟರ್ಬೆನ್ಸ್ ಬಂದ್ಬಿಟ್ರೆ ತಲೆ ಕೆಟ್ಟೋಯ್ತದೆ, ಅದಕ್ಕೆ ಹೋಗಲಿ ಅಂತ ಬಿಟ್ಬಿಟ್ಟೆ. ಇದನ್ನೆಲ್ಲ ನಾವು ನಿಧಾನಕ್ಕೆ ನೋಡಿಕೊಂಡು ಸಂತೋಷ ಅನುಭವಿಸ್ಕೊಂಡು ಹೋಗ್ಬೇಕು. ಏನಂತೀರ ಅಲ್ಲೂರಾ? ಬೇಗ ಬರ್ರನ ಹೊಂಟವ್ರು ಏನು ಪ್ರಯೋಜನ? ನೋಡು ಗುರು ಕೈಲಾಸ ನೋಡಪ್ಪ ಇಲ್ಲಿ. ನೋಡ್ರೋ ಅಣ್ಣಂದ್ರ, ತಮ್ಮಂದ್ರ, ಅಕ್ಕಂದ್ರ, ತಂಗೀರ, ನೋಡ್ಕೊಳ್ಳಿ ಹೇಗಿದೆ ನೋಡ್ರಿ. ಕೈಲಾಸ ಅಂದ್ರೆ ಇದೆಯಲ್ವಾ? ನೋಡಿ ಏನು ಸೂಪರಾಗಿದೆ ಅಪ್ಪ ಇದು. ಸ್ವಲ್ಪ ಹತ್ರಕ್ಕೆ ಎತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ನೋಡಿ ಯಾಕಂದರೆ ಇದು ತುಂಬ ದೂರ ಹಿಡಿಬಾರ್ದು. ಅಯ್ಯೋ ರಸ್ತೆ ನೋಡಿ ಎಷ್ಟು ಕಿರಿದು. ಅಯ್ಯೋ ಇಷ್ಟೇ ಆಗಲಾದೆ ಗುರು. ಒನ್ ವೇ ಇದು, ಒಂದೇ ವಾಹನ ಹೋಗೋದು. ಕೆಳಗಡೆ ಯಾವ ಹರ್ಗಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ನೀವು. ಅರ್ಥ ಆಯ್ತಾ? ಎಷ್ಟು ಕೊರ್ಕೊಂಡವ್ರೆ ಅಂದರೆ ಕೆಳಗಡೆ ಎಷ್ಟು ಪಾತಾಳ ಇದೆ, ಯಾವ ರೀತಿ ಪಾತಾಳ ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ವಾಟ್ ಆ ಬ್ಯೂಟಿಫುಲ್. ಇಲ್ಲೂ ಸಹ ವ್ಯೂ ಇದೆ, ಸಖತ್ ವ್ಯೂ ಇದೆ ಇಲ್ಲೂ. ಮಳೆಗಾಲದಲ್ಲಿ ಬಂದರೆ ಮಾತ್ರ ನಿಮ್ಗೆ ಆನಂದವೋ ಆನಂದ. ಇಲ್ಲೇನು ಚೆಕ್ ಪೋಸ್ಟಾ? ಯಾವುದು
ಓಹೋ ಹೋ ಹೋ ಏನು ಗುರು, ಇಲ್ಲೊಂದು ಟೆಂಪಲ್ ಇದೆ. ಇದು ಅಣ್ಣಪ್ಪನ ಟೆಂಪಲ್ ಅಲ್ವಾ? ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಇದು. ಅಣ್ಣಪ್ಪ ಸ್ವಾಮಿ ಸನ್ನಿಧಿ ದರ್ಶನ ಮಾಡ್ಕೊಳ್ರಪ್ಪ, ದರ್ಶನ ಮಾಡ್ಕೊಳ್ಳಿ. ಓಹೋ ಹೋ 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 ಏನು ಗುರು, ಅಣ್ಣಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಇಲ್ಲೂ ಒಂದು ಕೈಲಾಸನೇ ಸೃಷ್ಟಿ ಮಾಡ್ಕೊಂಬಿಟ್ಟವ್ರೆ ಗುರು. ಅಲ್ಲಲ್ಲಲ್ಲ, ಹೇಗಿದೆ? ಸೂಪರ್ ಸೂಪರ್ ಸೂಪರ್. ಸ್ವಲ್ಪ ನಿಲ್ಸೋಣ. ಕೋತಿಗಳಿದೆಯಾ? ಓಕೆ, ಕೋತಿಗಳು ಕೂಳೆ ಮಾಡೋದಂತೆ, ನಿಲ್ಸೋದೇನೋ ಬೇಡ, ಇಲ್ಲಿ ಮುಂದಕ್ಕೆ ಮೂವ್ ಆಗ್ತೀವಿ. ಓಕೆ, ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ. ಲಾಸ್ಟ್ ಟೈಮ್ ಬಂದಿದೆ, ವಿಡಿಯೋ ಹಾಕಿದೆ. ಜೇನುಕಲ್ಲು ಶ್ರೀ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ವಾಟ್ ಆ ಬ್ಯೂಟಿಫುಲ್. ನೋಡ್ಕೊಳ್ಳಿಯಪ್ಪ. ಇಷ್ಟೇನೋ ಇನ್ನು ವ್ಯೂ ಇಲ್ಲ ಅಲ್ವನ? ಇನ್ನು ಮುಂದಕ್ಕೆ ವ್ಯೂ ಇಲ್ಲ. ಇನ್ನು ಸ್ವಲ್ಪ ದೂರ ಹೋದರೆ ಅಷ್ಟೇ ಮುಗೀತು ಅನ್ಕೋತೀನಿ. ಒಟ್ಟು ಕೈಲಾಸವನ್ನು ಇಲ್ಲಿ ನಾನು ತೋರ್ಪಡಿಸಿದ್ದೀನಿ. ನಾನೆಲ್ಲ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್, ಯೂಟ್ಯೂಬ್ ಚಾನಲ್ ಚಂದಾದಾರರು. ಏನು ಈ ಒಂದು ಚಾರ್ಮಡಿ ಘಾಟ್ ವ್ಯೂ ಬೇಕಂದರೆ ನಾನು ಹಿಂದಿನ ವೀಡಿಯೋ, ಮುಂದಿನ ವೀಡಿಯೋ ನಾನು ಭಾಗ 1, 2, 3, 4, 5 ಹಾಕ್ಬಿಡ್ತೀನಿ. ಈ ರೀತಿ ಹಾಕಿರ್ತೀನಿ. ವೀಕ್ಷಣೆ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಖುಷಿ ಪಟ್ಕೊಳ್ಳಿ. ತಾವು ಸಹ ಬಂದುಬಿಡಿ. ಇಷ್ಟು ಹೇಳ್ತಾಯಿದ್ದೀನಿ ಕಣ್ರಪ್ಪ. ಕೈಲಾಸ ಗುರು, ಸ್ವರ್ಗದ ನಾಡಿದು ನಮ್ಮ ಕರ್ನಾಟಕ. ಸ್ವರ್ಗದ ನಾಡು. ಪುತ್ತೂರು ಎದ ಮಾಯಿರ, ಅದೇನು ಹಾಕಿರೋದು ಅದು? ಮೂಡಿಗೆರೆಯ? ಅಯ್ಯಯ್ಯೋ ಶಿವ. ಇಲ್ಲೂ ಆಯ್ತಾ ಕಣ, ಇನ್ನೂ ವ್ಯೂ. ಹಬ್ಬಬ್ಬಬ್ಬ, ಇಲ್ಲೂ ಇದೆ ಗುರು, ಇನ್ನೂ ಇದೆ, ಇನ್ನೂ ವ್ಯೂ ಇದೆ. ನೋಡಿ ಹೇಗಿದೆ ವ್ಯೂ. ಓಹೋ ಹೋ 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 ಹೋ, ಸ್ವರ್ಗದ ವ್ಯೂ ಇದು. ಇಲ್ಲೆಲ್ಲೇ ಒಂದು ಸಲ ಪೊಲೀಸ್ನವ್ರು ಹಿಡ್ಕೊಂಡಿದ್ರು ನಮ್ಮನ್ನ ಲಾಸ್ಟ್ ಟೈಮು. ಹಿಡ್ಕೊಂಡು ಏನು ಮಾಡಲಿಲ್ಲ, ಕಳಿಸ್ಕೊಟ್ರು. ಒಂದೇ ಒಂದು ಬೈದ್ರು. ಏನಂತ ಗೊತ್ತಾ? ಹೆಲ್ಮೆಟ್ ಹಾಕೊಂಡೋಗಪ್ಪ ಸ್ವಾಮಿ, ಹೆಲ್ಮೆಟ್ ಇರೋದು ತಲೆಗೆ ಹಾಕೊಳ್ಳೋಕ್ಕೆ. ನೀನು ಟ್ಯಾಂಕ್ ಮೇಲೆ ಹಾಕೊಂಡು ಹೋದ್ರೆ ಅದೊಂದು ಹೇಳಿದ್ರು. ಅದು ಬಿಟ್ಟರೆ ಇನ್ನೇನಿಲ್ಲ. ಓಹೋ ನೋಡ್ರಿ ಸ್ವರ್ಗ. ಸ್ವರ್ಗ ನೋಡ್ಕೊಳ್ಳಿ ಸ್ವರ್ಗ ಹೇಗಿದೆ ಸ್ವರ್ಗ. ಓಹೋ ನಾನು ಹಿಂಗೆ ಸಿಕ್ಬಿಟ್ರೆ ನಾನು ಸುಮ್ಮನೆ ಖುಷಿ ಪಡೋದೆ ನನ್ನ ಕೆಲಸ. ಅದಕ್ಕೂ ಬಂದು ಕೆಲವರು ಇದನ್ನೇನು ದೊಡ್ಡದು ಅಂತ ನೀನು ನೋಡಿದೆ ಹಂಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ತರಳೆ ಮಾತುಗಳಾಡೋಂಥವ್ರು ಅವರೇ. ಆಡಿದ್ರೆ ಅವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗಿದೇ ಸಂತೋಷ, ಒಂದು ಆನಂದ ಈ ಥರ ನೋಡಿದ್ರೆ. ಏನೋ ಒಂದು ಸ್ವರ್ಗ ನೋಡ್ದಂಗೆ ಆಯ್ತದ ಇದು ನೋಡಿದ್ರೆ ನಮ್ಗೊಂಥರ. ಅಬ್ಬಬ್ಬಬ್ಬಬ್ಬ. ಕೊಟ್ಟಿಗೆಹಾರ 8 ಕಿಲೋಮೀಟ್ರ್ ಇದೆ. ಅಂತೂ ನಾ ಚಾರ್ಮಡಿ ಘಾಟಿಗೆ ಬಂದಕ್ಕೇನು ಬೇಜಾರಾಗಿಲ್ಲ, ಸಂತೋಷ ಆಗೋಯ್ತು ನನಗೆ. ಮನಸ್ಸಿಗೆ ಆನಂದ ಉಕ್ಕಿ ಹರಿತೈತೆ. ಅಷ್ಟು ಚೆನ್ನಾಗಿದೆ ಈ ಚಾರ್ಮಡಿ ಘಾಟ್ನ ಒಂದು ವ್ಯೂವ. ಬ್ಯೂಟಿಫುಲ್ ಅಪ್ಪ, ಬ್ಯೂಟಿಫುಲ್. ಓಹೋ ನೋಡ್ರಿ ಈಗ ಹೇಗಿದೆ ನೋಡಿ ಈ ಸ್ವರ್ಗದ ನಾಡು. ಪುನಃ ವಾಪಸ್ ಹೊಂಟಲ್ಲ ಅನಿಸ್ತದೆ. ವಾಪಸ್ ಹೊಂಟಾಗೋಣ. ಬರ ಒಂದು ರೌಂಡ್ ಹೋಗಿದ್ದು ಬಂದ್ಬಿಡ, ಇನ್ನೊಂದು ರೌಂಡು.
ಕೆಳಗಡೆ ಗಂಟ ಇನ್ನೊಂದು ರೋಡ್ ಸುತ್ತಬಿಡ ಮಾತಾಗೆ. ನೀನು ರೆಡಿಯಾ? ಚಿಕ್ಕಮಗಳೂರು ಮಿಸ್ ಆಗೋಯ್ತದಲ್ಲಪ್ಪ. ಅದೇನು ಆವಿದ್ದಂಗೆ ಅದೇ. ನೋಡ್ಕೊಳ್ಳಿ. ಮತ್ತೆ ವಾಪಸ್ ಹೋಗ್ಬಿಡ್ಲಿ ಅನಿಸ್ತದಲ್ಲ. ಹಾಂ, ಆ ಕೆಳಗಡೆ ಇಳಿಗಕ್ಕೆ ಬೇಜಾರು, ಹತ್ತಕ್ಕಂತೂ ಚೆಂದ. ಯಾಕಂದ್ರೆ ಹತ್ತುತ್ತಾ ಕೂಲ್ ಚೆನ್ನಾಗಿ ಕೂಲ್ ಆಗದೆ. ಇಳಿದ್ರೆ ಅಲ್ಲಿ ಹೀಟ್ ಆಗೋಯ್ತದೆ ಕೆಳಗಡೆ. ಅಂದರೆ ಊಟದ ವ್ಯವಸ್ಥೆ ಚೆನ್ನಾಗದ ಅಲ್ಲಿ. ಆ ಬಾಯ್ಲ್ಡ್ ರೈಸ್ ಇದೆಲ್ಲ ದೇಹಕ್ಕೆ ತುಂಬ ತಂಪು ತಂದು ಕೊಡುತ್ತೆ. ಈ ಮಾಮೂಲಿ ನಮ್ಮಲ್ಲಿರೋ ರೈಸು ಚೆನ್ನಾಗಿಲ್ಲ. ಅದು ಚೆನ್ನಾಗಿಲ್ಲ ಅಂದರೆ ಆ ರೀತಿ ಅದು ಅಷ್ಟು ಪುಷ್ಟಿ ಇಲ್ಲ. ಒಂಥರ ಎಲ್ತು ತುಂಬ ಹೀಟ್ ಆಗಿಬಿಡ್ತದೆ ಬಾಡಿ. ಚೆನ್ನಾಗಿಲ್ಲ ಅನ್ಬಾರ್ದು, ಅದು ತಪ್ಪೋದು. ಅಂದರೆ ಅಷ್ಟು ಕ್ಲಾರಿಟಿ ಇಲ್ಲ, ಅಷ್ಟು ಒಂದು ತಂಪಾದ ಒಂದು ಇದಿಲ್ಲ ಅಂತ ಅಷ್ಟೇ ಹೇಳೋದು. ಅಷ್ಟೇ, ತಪ್ಪು ತಿಳ್ಕೊಬೇಡಿ. ಏನೋ ಅಕ್ಕಿನ ಚೆನ್ನಾಗಿಲ್ಲ ಅಂದೆ ನೀನು ಹಂಗೆ ಅಂತ ಅಂದ್ಬಿಟ್ಟು ಹಾಕೊಂಡು ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ರೆ ಅದು ಬರ ಏನು ಮಾಡೋಕ್ಕಲ್ಲ. ಉಗಿದು ಉಪ್ಪಿನಕಾಯಿ ಹಾಕ್ರೆ ಬಯಸ್ಕೊಳ್ಬೇಕು ಅಷ್ಟೇ. ಹಾಂ, ನೋಡ್ರಪ್ಪ. ಇದೊಂದೇ ಅನಿಸುತ್ತೆ ಇಲ್ಲಿಗೆ ಎಂಡು. ಈ ಥರದ ಗುಡ್ಡಗಾಡು ಪ್ರದೇಶ ಇಲ್ಲಿಗೆ ಫೈನಲ್ ಆಗ್ಬಿಡ್ತದೆ ಅನ್ಕೋತೀನಿ. ನನಗೆ ಗೊತ್ತಿರೋಂಗೆ ಇಲ್ಲಿಗೆ ಎಂಡಾಗ್ಬೋದು. ಓಹೋ, ಹೇಗಿದೆ? ಎಸ್, ಇಲ್ಲಿ ಫೈನಲ್ ಗುರು. ಇದೆಷ್ಟು ನಿಮಿಷ ಆಯಿತು ವಿಡಿಯೋ? 12 ನಿಮಿಷ ಆಗಿದೆಯಾ? ಓಕೆ. ಏನ್ರಿ ಮೀಡಿಯಾ? ವಾ, ಇಲ್ಲಿ ನೋಡ್ರಿ ದರ್ಶನ ಹೆಂಗೆ ಕೊಡ್ತಾ. ಏನ್ರಿ ಮೀಡಿಯಾ ಅಂತ ಅದರ. ಇದು ಯಾವುದೋ ಒಂದು ಗಾಡಿ ಭಯಂಕರ ಆಕ್ಸಿಡೆಂಟ್ ಆಗ್ಬಿಡೋದೆ ಗುರು. ಏನು ಗುರು ಇದು ಹೋಯ್ತಾ ಇದ್ರೆ ಆನಂದ. ಹಾಂ, 2 ವೀಲರ್ಲಿ ಬರ್ಬೇಕಿಲ್ಲಿ. ಅರ್ಥ ಆಯ್ತಾ? ನೀವು ಬಸ್ಸು ಕಾರಲ್ಲಿ ಬಂದರೆ ಏನು ಪ್ರಯೋಜನ ಇಲ್ಲ. 2 ವೀಲರ್ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಈ ಸ್ವರ್ಗದ ನಾಡನ್ನು ನೋಡಬೇಕಂದ್ರೆ 2 ವೀಲರ್ ತುಂಬ ಚೆನ್ನಾಗಿರ್ತದೆ. ತುಮಕೂರು 220 ಕಿಲೋಮೀಟ್ರ್ ಇದಲ್ಲ ಗುರು. ಇವತ್ತು ನಾನು ಸಾಧ್ಯವಾದರೆ ಮುಳ್ಳಪ್ಪ ಸ್ವಾಮಿಗಳ ಗಿರಿ ಹತ್ತೀನಿ. ಇಲ್ಲಾಂದರೆ ನಿಮ್ದಾಗ ಹೋಗಿ ರೂಮಲ್ಲಿ ಹೋಗಿ ಪಾಚ್ಕೋತೀನಿ ಅಷ್ಟೇ. ರೂಮ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಮಾಡ್ದಲ್ಲ ಅದೇ ರೂಮ್ ಮಾಡ್ತೀನಿ ಚಿಕ್ಕಮಗಳೂರಲ್ಲಿ. ಪ್ರೆಸ್ಟೀಜ್ ರೂಮ್ ಮಾಡ್ತೀನಿ. ಅದ್ರ ನಾಳೆ ಕಡೂರಲ್ಲಿ ಒಬ್ರು ಇದ್ದಾರೆ ನಮ್ಮ ಪರಿಚಯದವರು. ಅವ್ರಿಗೊಂದು ಫೋನ್ ಮಾಡ್ತೀನಿ. ಏನಾರು ಒಂದು ಅವಕಾಶ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ತೀನಿ. ಇಲ್ಲಾಂದರೆ ಒಂದು ಬಾಬಾ ಬುಡ್ಡಂಗಿರಿ ಮುಗಿಸ್ಕೊಂಡು ಕೆಮ್ಮಣ್ಣಗುಂಡಿ ಅಲ್ಲೋಗಿ ಅಲ್ಲೆಲ್ಲರೂ ಕಡೂರೆಲ್ಲ ಎಲ್ಲರೂ ಅಂತೂ ಆಲ್ಟ್ ಆಗಿಬಿಡ್ತೀವಿ. ಈ ನಮ್ಮ ದತ್ತಾತ್ರೇಯ ಪೀಠ ಮಾಣಿಕ್ಯದಾರ. ಸೊ ಇಲ್ಲಿಗೆಲ್ಲ ಹೋಗ್ತೀನಿ ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ. ಓಹೋ, ಏನ್ರಿ ಇದು? ಕಾಡಾನೆ ವಲಯ ಕಣ್ರಿ ಇದು. ಸ್ವರ್ಗ ಕಂಬಿಡಿ ಇದು. ಸ್ವರ್ಗದ ನಾಡು ನಮ್ಮ ಕರ್ನಾಟಕ. ಇಲ್ಲೊಂದು ದೇವಸ್ಥಾನ ಇದೆ ಗುರು. ಯಾವುದಿದು? ಹಳೆಕಾಡು ಶ್ರೀ ಇದು ಬಬ್ಬು ಸ್ವಾಮಿ ದೇವಸ್ಥಾನ ಇದು ನೋಡಿ. ಭಗವಾನ್ ಬಬ್ಬು ಸ್ವಾಮಿ ಮತ್ತು ಗುಳಿಗಾ ಕ್ಷೇತ್ರ, ತುಮಕೂರು.
ಅಲೆಮಾನ್ ಹೊರೊಟ್ಟಿ. ಹೋಗಪ್ಪ, ಕಳೆದೋಗ್ಬಿಟ್ಟೆ ಗುರು. ಅಲ್ಲಿ ಬಿಸಿಲು ಮುಖಕ್ಕೆ ಹಾಕಿ ರುಬ್ತಿತ್ತು, ಒಂದಷ್ಟು ಫೋಟೋಗಳು ಹೊಡ್ಕೊಬೋದಿತ್ತು. ಬಟ್ ಬಿಸಿಲು ಮುಖಕ್ಕೆ ಹಾಕೊಂಡ್ರೆ ರುಬ್ಬಿ ಮಡಗ್ಬಿಡ್ತು. ಅರ್ಜೆಂಟಾಗಿ ಒಂದು ಜ್ಯೂಸ್ ಕುಡಿಬೇಕು, ಯಾವ್ದಾರು ಒಂದು ಚೆನ್ನಾಗಿರ್ತಕ್ಕಂಥ ಜ್ಯೂಸು. ಓಹೋ ಅಬ್ಬಬ್ಬಬ್ಬ, ಇನ್ನೂ ಇದೆಯಲ್ಲಪ್ಪ ಈ ಥರ. ಮಳೆಗಾಲದಲ್ಲಿ ಬಂದ್ಬಿಟ್ರೆ ಮಾತ್ರ ವ್ಯೂ ಮಾತ್ರ ಬೇರೆ ಲೆವೆಲಲ್ಲಿರ್ತದೆ. ಮಳೆಗಾಲದಲ್ಲಿ ವಿಸಿಟ್ ಹಾಕ್ಬಿಟ್ರೆ ಬೇರೆ ಲೆವೆಲ್ಲು. ಹಾಂ ಮುಗಿತಾ ಬತ್ತು. ಹತ್ತತ್ರ ಬಂದ್ಬಿಟ್ಟೆ ಕೊಟ್ಟಿಗೆಹಾರ. ಏನು ಈ ಥರದ ಜರಿಗಳ ವಲಯ ಮುಕ್ತಾಯ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮೂಡಿಗೆರೆ ನೋಡಿ, ಒಂದು ಊರಿಂದ ಒಂದು ಊರಿಗೆ ರೋಡು ಯಾವ ರೀತಿ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅಲ್ವಾ. ಓ, ಇದೇನೋ ಪ್ರಾಣಿಗಳು ದಾಟದ್ದಂತಲ್ಲಪ್ಪ ಇಲ್ಲಿ. ವಿಡಿಯೋ ಸ್ವಲ್ಪ ಲೆಂತ್ ಆಯಿತು. ಲೆಂತ್ ಆದರೂ ಲಾಸ್ ಏನೂ ಇಲ್ಲ, ಚೆನ್ನಾಗಿದೆ ವೀಕ್ಷಣೆ. ಕಣ್ಣು ತುಂಬ್ಕೊಂಡಿದ್ದೀರ ಅಷ್ಟೇ, ಮುಗೀತು ಆಟ. ಇಲ್ಲಿಗೆ ಎಂಡು ಪ್ಲಸ್. ಓ, ಇಲ್ಲೊಂದು ಫಾಲ್ಸ್ ಅದೇ ಕಣೋ, ಇಲ್ಲೊಂದು ವಾಟರ ಫಾಲ್ಸ್ ಇದೆ. ಹಾಂ, ಅಲ್ಲಿ ಕೆಳಗಡೆ. ಅಲ್ಲಿ ಆಗಲ್ಲ ಬಿಡು, ಹೋಗೋಕ್ಕಲ್ಲ. ಹತ್ತತ್ರ ಕೊಟ್ಟಿಗೆಹಾರ ಹತ್ತತ್ರ ಬಂದುಬಿಟ್ಟೆ. ಮುಗೀತು ಆಟ. ಗುಡ್ಡಗಳ ಸಾಲು ಮುಕ್ತಾಯ. ಧನ್ಯವಾದಗಳು. ದಯವಿಟ್ಟು ಚಾರ್ಮಾಡಿ ಘಾಟ್ನ ವೀಡಿಯೋನ ಪೂರ್ತಿ ನೋಡಲೇಬೇಕು ಅಂತಂದರೆ, ಎಲ್ಲ A to Z ವೀಡಿಯೋ ನೋಡ್ಬೇಕಾದ್ರೆ ಚಾರ್ಮಾಡಿಯಿಂದ ಇಲ್ಲಿ ತನಕ ಈ ಘಾಟ್ ಸೆಕ್ಷನ್ ಮುಗಿಯೋ ತನಕ ವೀಡಿಯೋ ಮಾಡಿರ್ತೀನಿ. ಸೊ ನನ್ನ ಹಿಂದಿನ ವೀಡಿಯೋಗಳ ವೀಕ್ಷಣೆಯನ್ನು ಪಡೆಯಿರಿ. ತುಂಬ ಚೆನ್ನಾಗಿದೆ, ವೀಕ್ಷಣೆ ಪಡೆಯಿರಿ. ಧನ್ಯವಾದಗಳು.